ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅವನ್ ಎದೆ ಹೊಡಿತೈತಿ. ಈ ಭೀಮಾಂಬಿಕಾ ಹೊಡಿತಾಳ. ಅಲ್ಲ, ಈ ವಿಕ್ರಾಂತ್ಗೆ ಯಾವ ಹುಡುಗಿನೂ ಸಿಕ್ಕಿಲ್ವಾ? ಆ ಪಲ್ಲವಿ ಅಂದ್ರೆ ಜೀವನೇ ಬಿಡ್ತಾನೆ. ಅವಳ ನಿಜ ಬಣ್ಣ ಇನ್ನೂ ಅವನ್ ಗೊತ್ತಿಲ್ಲ ಅನ್ಸುತ್ತೆ. ನಾನ್ಸೆನ್ಸ್ ಈಡಿಯಟ್ ಅವನು. ಏನಪ್ಪ ಅಳಿಮಯ್ಯ, ಅವನ್ ಮನೆಯಾಗೆ ಇದ್ದು ಅವನ್ ಮನೆ ಅನ್ನ ತಿಂದು ಅವನಿಗೆ ಜಡಿಯಕತ್ತಿಯಲ್ಲ, ಇದು ಸರಿಯೇನು? ನೀವೇ ಹೇಳಿದ್ರಲ್ಲ ನೀತಿ ನಿಯತಕ್ಕೆ ಕಾಲ ಇಲ್ಲ ಅಂತ. ಬರೋಬ್ಬರಿ ಆಯ್ತ ನೋಡು. ನೀನು ನನ್ನಂಗೆ ಯೋಚನೆ ಮಾಡ್ತಿ. ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ನ ಮಗಳು ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಅಟ್ಟಾಡ್ಸ್ಕೊಂಡು ಓಡಿಸ್ದೆ. ಒಮ್ಮೆ ನಿನ್ನ ಕರೆದು ಮಾತಾಡ್ಬೇಕಾಗಿತ್ತು. ಆಗ ನಿನ್ ಬಗ್ಗೆ ನನ್ನ ಅಭಿಪ್ರಾಯ ಬದಲಾಗ್ತಿತ್ತೋ ಏನೋ. ಅಷ್ಟು ಶಾಣೆ ಅದೀನಿ. ಯಾವ ಕಾರಣಕ್ಕೂ ಇದನ್ನ ಎಲ್ಲೂ ಹೇಳ್ಬೇಡಿ ಮೇಡಮ್. ಇಲ್ಲ, ನೀವು ಭಯ ಪಡಬೇಡಿ. ಈ ವಿಷಯ ನನ್ನನ್ನು ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ನೀವು ನನ್ನ ಮಗನ ಕಾಪಾಡ್ತೀನಿ ಅನ್ನೋವರೆಗೂ ಧೈರ್ಯ ಬರವಲ್ದು ಮೇಡಮ್. ಖಂಡಿತ ನಿಮ್ಮ ಮಗನ್ನ ಕಾಪಾಡಿ ನಿಮ್ಮ ಹತ್ರ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಧೈರ್ಯವಾಗಿರಿ. ನಿಮ್ಮನ್ನೇ ನಂಬಿದ್ದೀನಿ ಮೇಡಮ್. ನೀವು ಸತ್ಯವಂತರಂತ ಗೊತ್ತಾಗಿ ನಿಮ್ಮನ್ನ ಸಹಾಯ ಕೇಳೋದಿಕ್ಕೆ ಬಂದಿದ್ದೀನಿ. ನನ್ನ ಕೈ ಬಿಡಬೇಡಿ ಮೇಡಮ್ ಅವರೇ, ನಿಮ್ದು ಅಮ್ಮಯ್ಯ ಅಂತೀನಿ. ನಿಮ್ಮ ಮಗನ್ನ ನೀವು ನೋಡಿದ್ದು ಸ್ಕೂಲ್ ಹತ್ರ ಅಲ್ವಾ? ಹೌದ್ರಿ. ಇದೆಲ್ಲ ಕೇಳ್ತಿದ್ರೆ ಸ್ಕೂಲಲ್ಲಿ ಯಾವುದೋ ಸೀಕ್ರೆಟ್ ವಿಷಯ ನಡೀತಿದೆ ಅನ್ನಿಸ್ತಿದೆ. ಒಂದ್ಸರ್ತಿ ಅಲ್ಲಿ ಹೋಗಿ ಚೆಕ್ ಮಾಡೋಣವಾ? ಸರಿ ಬಿಡಿ, ನೀವು ಹೊರಡಿ, ನಾನು ನೋಡ್ಕೋತೀನಿ. ಮೇಡಮ್, ನನ್ನ ಮಗ ನಿಮ್ಮ ಮಗನ್ಗೇನೂ ಆಗಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ನಂಬೋ ಸ್ಥಿತಿನಲ್ಲಿ ಇಲ್ಲ ಮೇಡಮ್ ನಾನು. ಸರಿ, ನೀವು ಹೊರಡಿ, ನಾನು ಹಿಂದೆನೆ ಬರ್ತೀನಿ. ಸರಿ ಅಮ್ಮವ್ರೆ. ಅವ್ರಿಗೆಲ್ಲ ಗೊತ್ತಾಗೋ ಹಾಗೆ ನೀವು ನಮ್ಮ ಹತ್ರ ಮಾತಾಡಬೇಡಿ. ನಾವಾಗೆ ಸ್ಕೂಲಿಗೆ ಬಂದು ಎಲ್ಲಾನು ಚೆಕ್ ಮಾಡ್ಕೊಂಡು ಹೋಗ್ತೀವಿ. ನೀವು ಹೊರಡಿ. ಸರಿ ಅಮ್ಮವ್ರೆ. ಈ ಭೀಮಾಂಬಿಕಾ ಸಾಮಾನ್ಯದವಳಲ್ಲ. ಇವಳ ಲೆವೆಲ್ಲೇ ಬೇರೆ ಇದೆ. ನಾನು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಆಕ್ಟಿಂಗ್ ಮಾಡಬೇಕು. ವಿಕ್ರಾಂತ್ ಅವ್ರಿಗೆ ಫೋನ್ ಮಾಡೋಣ. ಹಲೋ ವಿಕ್ರಾಂತ್ ಅವರೇ. ಹೋಗ್ಲಿ ಬಿಡಿ, ಆಗೋಗಿರೋದನ್ನ ಯೋಚನೆ ಮಾಡಿ ಏನ್ ಪ್ರಯೋಜನ? ಈಗ ನಮ್ ನೆಮ್ಮದಿನ ಹಾಳು ಮಾಡ್ದವ್ರಿಗೆ ಅವ್ರ ನೆಮ್ಮದಿನ ಹಾಳು ಮಾಡೋದೇ ನಮ್ ಗುರಿ. ನೀ ಏನೂ ಚಿಂತೆ ಮಾಡಬೇಡ, ಎಲ್ಲ ಆಗ್ತೈತಿ. ಈಗ ಪ್ರೀತಿ ಗೆದ್ದುಬಿಡ್ತು ಅನ್ನೋ ಖುಷಿಯಾಗ ಜೋಡಿ ಹಕ್ಕಿಯಂಗೆ ಹಾರಾಡ್ತಿದ್ದಾರ. ಆ ಎರಡು ಪ್ರೇಮ ಪಕ್ಷಿಗಳ ಖುಷಿ ಸಾನೆ ದಿನ ಉಳಿಯಂಗಿಲ್ಲ. ಆದಷ್ಟು ಬೇಗ ಈ ಭೀಮಾಂಬಿಕಾ ಅವ್ರ ರೆಕ್ಕೆ ಮುರಿತಾಳ. ನಿಮ್ಗಿನ್ನೊಂದು ವಿಷಯ ಗೊತ್ತಾ? ಏನ? ಆ ಪಲ್ಲವಿ ಮನೆಯವರು ನಾನು ಸತ್ತೋಗಿದ್ದೀನಿ ಅಂತ ಸುಲೋಚನಾ ಹತ್ರ ಹೇಳಿದಾರಂತೆ. ನಿನ್ನ ಸಾಯಿಸೇ ಬಿಟ್ರೇನು? ಹೌದು. ನನಗದನ್ನ ಕೇಳಿ ನನ್ನ ಮೈ ಎಷ್ಟು ಉರಿತಾ ಇದೆ ಗೊತ್ತಾ? ನಾನು ಮೋಸ್ಕಾರ ಅಂತೆ, ಅವಳ ಮಗಳಿಗೆ ಮೋಸ ಮಾಡದ್ನಂತೆ, ಅವಳ ಜೀವನನೇ ಹಾಳು ಮಾಡದ್ನಂತೆ, ಹಿಂಗೆಲ್ಲ ಹೇಳಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಜೀವನ ಹಾಳಾಗಿದೆ ಪಲ್ಲವಿಯಿಂದ. ಪಲ್ಲವಿ ನನ್ನ ಅನುಪಮ ಮಧ್ಯ ಬರಲಿಲ್ಲ ಅಂದಿದ್ರೆ ಅನುಪಮ ನಾನು ಬಿಟ್ಟೋಗ್ತಾ ಇರಲಿಲ್ಲ. ಇವತ್ತಿನ ಥರ ಮೈಂಡ್ ಸೆಟ್ ಇದ್ದಿದ್ರೆ ಪಲ್ಲವಿನ ಮದುವೆನೇ ಆಗ್ತಾ ಇರಲಿಲ್ಲ.
ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡ್ಬಿಟ್ಟೆ ಬಿಡಿ. ಈಗ ನೋಡಿ, ಅದೊಂದು ತಪ್ಪಿಗೆ ಈಗಲೂ ಅನುಭವಿಸ್ತಾ ಇದ್ದೀನಿ. ಹೋಗ್ಲಿ ಬಿಡ ಅಳಿಮಯ್ಯ, ನೀ ಏನ್ ತಲೆ ಕೆಡಿಸ್ಕೋಬೇಡ. ಏನ್ ಸ್ವಲ್ಪ ದಿನ ಸತ್ತಿರೋ ತ್ರಿವಿಕ್ರಮ್ ಎದ್ದು ಬರ್ತಾನ. ಬದುಕಿರೋರು ಜೀವಂತವಾಗಿ ಸಾಯ್ತಾರ. ಹಂಗ ಕೊಡ್ತಾಳ ಹೊಡೆತ ಈ ಭೀಮಾಂಬಿಕಾ. ಆದ್ರ ಯಾವುದೇ ಕಾರಣಕ್ಕೂ ಈ ಗುಟ್ಟು ನಮ್ಮೊಳಗೆ ಇರ್ಬೇಕಾ, ಆಚೆ ಹೋಗ್ಬಾರ್ದ. ನನ್ನಿಂದ ವಿಷಯ ಹೋಗಲ್ಲ, ಹೋದ್ರೆ ನಿಮ್ಮಿಂದನೇ ಹೋಗೋದು. ನನ್ನಿಂದನ? ಅದ್ಯಂಗ? ಆ ಗೀತಾ ವಾಡ ಕಡೆ ಬಂದು ಹೋಗೋದನ್ನ ನಾನು ನೋಡಿದ್ದೀನಿ. ಅವಳೊಂಥರ ನಸುಗುಣಿ, ಅವಳನ್ನ ನಂಬಂಗೇ ಇಲ್ಲ. ಅದ್ ನನಗ್ ಗೊತ್ತಾಯ್ತ. ಗೊತ್ತಿದ್ರು ಅವಳನ್ನ ಜೊತೆಲಿ ಯಾಕೆ ಇಟ್ಕೊಂಡಿದ್ದೀರಾ? ನೋಡ, ಅಲ್ಲಿ ಏನ್ ನಡೀತೈತಿ ಏನಿಲ್ಲ ಅಂತ ತಿಳ್ಕೊಳಕ ಹತ್ರದವ್ರೊಬ್ರು ಬೇಕಲ್ಲ, ಅದಕ್ಕೆ ಆಕೆನ ಇಟ್ಕೊಂಡಿದ್ದೀನಿ. ಕೆಲ್ಸ ಆದ್ಮೇಲೆ ಹತ್ರ ಕೂಡ ಸೇರ್ಸಂಗಿಲ್ಲ. ರೊಕ್ಕ ಅಂದ್ರ ಜೀವ ಬಿಡ್ತಾಳ. ರೊಕ್ಕ ತೋರ್ಸಿ ತೋರ್ಸಿ ಕೆಲ್ಸ ಮಾಡಿಸ್ಕೊತಾ ಇದ್ದೀನಿ. ಆಮೇಲೆ ಉಗುದು ದೂರ ಇಡೋದು. ಓಹ್, ಈ ಪ್ಲಾನ್ ನಂಗೆ ಗೊತ್ತಿರಲ್ಲ ಬಿಡಿ. ನಾನೇನು ಅಷ್ಟು ದಡ್ಡಿ ಮಾಡ್ಯೇನ? ನಾವು ಹಾಕಿರೋ ಯೋಜನೆ ಆಕಿಗೆ ಬಿಟ್ಕೊಡಕ. ಆಕಿಗೆ ಏನ್ ಮಾಡಬೇಕು ಅಂತ ಹೇಳೀನಿ, ಎದಕ್ ಮಾಡಬೇಕು ಅಂತ ಹೇಳಿಲ್ಲ. ಗುಟ್ಟು ಗುಟ್ಟಾಗೆ ಇಟ್ಟಿರ್ತೀನಿ. ಗುಟ್ಟನಾಗ ಆ ವಿಕ್ರಾಂತ್ ಪಲ್ಲವಿನ ಮಟ್ಟ ಹಾಕ್ತಾಳೆ ಈ ಭೀಮಾಂಬಿಕಾ.